ಒಳಗ್ ಬಿಸ್ನೆಸ್ ನಡೆಸ್ಯಾರಿ ಮೊಮ್ಮಕ್ಕಳು. ಹೌದಿಲ್ಲ? ಹೌದು. ಹಂಗ ಇರುದಿಲ್ಲ. ಆಹಾ ನಾ ಏನ್ ಕೇಳಿನಿ, ಹೌದಾ ಕ್ವಾಣೇಶ್ವರ ದೈತ ಹರಕಿ ಕೊಟ್ಟಾನ ಅಂತ ನೀವು ಹಾಡಿರಲ್ಲ. ಹೌದು ಹಾಡ್ಯಾರಲ್ಲ. ಇದು ಸೂಕ್ತ ಆದೇನು ಇಲ್ಲ. ಹಾ ನಾ ನಾಗೂರ್ ಸರ್ ಪದನ ಹಿಡಿದಿಲ್ಲ, ಖರೆ ನೀವು ಹಾಡಿರಿ ನಾಗೂರ್ ಸರ್ ಹೆಸರು ಹಾಕಿ. ಹೌದು ಏನು ತಪ್ಪಿಲ್ಲ ಅದ್ರಾಗ. ಹೌದಾ ಅದಕ್ಕೆ ಅದನ್ನೇ ವಜ್ಜಿ ಮಾಡಿ ಮಾತಾಡಿದ್ರಾಗ ಅರ್ಥ ಇಲ್ಲ. ಇನ್ನೊಂದು ಹೇಳಿದ್ರಿ ನೀವು, ಏನು ತೋಯಪ್ಪ ಇಟ್ಟು ಜನ ಎಲ್ಲ ಕೂತಾದ. ಹೌದಾ ಯಾಕಪ್ಪ ಅಂತಂದ್ರ ಜಗತ್ತು ತಿರುಗಾಡಿರಿ. ಹೌದಾ ನಿಮ್ಮದಿಂದ ನಮಗ ಅನುಭವ ಆಗ್ಬೇಕು. ಜಗತ್ತಕ್ಕೆ ಸುಳ್ಳು ಹೇಳಿ ಹೋಗುವಂತ ಕೆಲಸ ಮಾಡಬೇಡ. ನಾ ಮೊದಲೇ ಹೇಳಿನಿ, ಏನಂತಪ್ಪ 20 ವರ್ಷ ಅಫಜಲ್ಪುರದಾಗ ಹೌದಾ ಸರ್ವಿಸ್ ಮ್ಯಾಳಿಗೆ, ಭಾಳ ಅಂದ್ರೆ 3-4 ವರ್ಷ ಭೂದ್ಯಾಳ ಮ್ಯಾಳಿಗಲ್ಲ. ಏನ್ ಹೇಳಿದ್ರು ಅವರು, ಏನು ತೋಯಪ್ಪ ಕ್ವಾಣೇಶ್ವರದ ಹೈತನ ಸಂವಾರ ಮಾಡ್ಬೇಕಾದ್ರ ನೋಡ್ರಿ, ಹೇಳು ನೋಡ್ರಿ, ಕ್ವಾಣೇಶ್ವರದ ಹೈತನ ಸಂವಾರ ಮಾಡ್ಬೇಕಾದ್ರೆ ಅಲ್ಲಿ ಬೀರ ದೇವ್ರ ಕ್ವಾಣೇಶ್ವರ ಇಬ್ಬರೇ ಇದ್ರು. ಮತ್ ಕ್ವಾಣೇಶ್ವರನ ಬಿಟ್ಟು ಮತ್ತೆ ಯಾರು ಅನ್ಬೇಕು? ಕಟ್ಟ ಅನ್ಕೊಂಡಿ. ಓ ಅಫಜಲ್ಪುರ ಬುಡ್ಲಿಕಣ, ಅಲ್ಲಿ ಕ್ವಾಣೇಶ್ವರದ ಹೈತನ ಸಂವಾರ ಮಾಡ್ಬೇಕಾದ್ರೆ ಹಾಕಿ ಹೇಳ ಮಾಯವ್ ಇದ್ದಕ್ಕಿನೇ ಬೇಕಲ್ಲ ಎದ್ಕೊಂಡು ತಿರ್ಗಪ್ಪ ನಾನು ಏನ ಹೇಳ್ತಾಳ ಮಾಯಮ್ಮ ದೇವಿ. ಏನಂತ ಹಿರಿಯರಿಗೂ ಬೇಕಾದ್ರೆ ಕೇಳ್ರಿ, ನನ್ನ ತಿಳಿದಟ್ಟು ನನ್ನ ಗುರು ಗೊರ್ನಾಳ ಬಸವ ಮಾಸ್ತರ್ ಹೇಳ್ಯಾರ. ಹೇಳ್ರಿ ಅವ್ರಿಗೆ ಯಾರು ಹೇಳ್ಯಾರ? ಯಾರು? ನನ್ನ ಗುರು ಗೊರ್ನಾಳ ಬಸವ ಮಾಸ್ತರ್ ಈಗ ನಾಗರು ಸರ್ ಹೇಳಿ ಹೋಗ್ಯಾರ. ಇದನ್ನ ಹೌದು ಸತ್ಯದ ಮಾತು ಇಂತ ಹೇಳ್ಯಾರ ಅವರು. ಕುಡಿ 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 ಸಾಕಂತ ಮಾತಾಡೋದು. ಕ್ವಾಣೇಶ್ವರದ ಐತ್ರಿ ಬೀರ್ ದೇವ್ರಿಗೆ ಹರಕಿ ಕೊಟ್ಟನಂತ ನಾಗರು ಸರ್ ಹೇಳಿ ಇಲ್ಲಿ ಮಾತಾ ಏನ್ ಹೇಳ್ಯಾರ? ಏನಪ್ಪ? ಜಂಬಿಗೆ ಜಮಕಾಂಡ್ ನಾರ ಮಂಟ್ನೂರ ಕಡಿಮೆ ಅಲ್ಲ, ಕ್ವಾಣೇಶ್ವರದ ಐತನ ಕೆಟ್ಟ ನೋಡು ಧರಪ ನಡೆದಿತ್ತು. ಹೌದಪ್ಪ ಹೌದು. ಮೆರಿತಿದ್ದ ಅಲ್ಲಿ ನಾನಾತ್ ಮೆರಿತಿದ್ದ. ಹೌದಾ ಒಂದ್ ಸರಿ ಉಸುರು ಜಗ್ಗದ್ರ 12 ಹರದಾರಿ ಹೌದು ಪ್ರಾಣಿ ಪಕ್ಷಿ ಗಿಡ ಎಲ್ಲ ಬಂದು ಕ್ವಾಣೇಶ್ವರದ ಐತನ ಮೂಗನಾಗ ಹೋಗ್ತಿದ್ವು. ನೋಡ್ ಒಮ್ಮೆ ಉಸುರು ಜಗ್ಗದಂದ್ರ, ಒಮ್ಮೆ ಉಸುರು ಜಗ್ಗದನಂದ್ರ, ಒಮ್ಮೆ ಬಿಟ್ಟಂದ್ರ ಒಮ್ಮೆ ಉಸುರು ಬಿಟ್ಟ. ಹೌದಾ 12 ಹರದಾರಿ ಎಲ್ಲ ಹೋಗಿ ಹಿಂಬರ್ಕಿ ಬೀಳ್ತಿತ್ತು ಭೂಮಿ ತಲೆ ಮ್ಯಾಲ. ಅಟ್ಟ ಕೆಟ್ಟ ಕ್ವಾಣೇಶ್ವರದ ಐತಿದ್ದ. ಹೌದಪ್ಪ ಹೌದಿದ್ದಲ್ಲ. ಒಂದ್ ಕಾಗಿ ವಿಚಾರ ಮಾಡುತ್ತ, ಏನಪ್ಪ ಕಾಗಿ ಸರ್ ನಾವು ಹಿಂಗೆ ಕೂತೇವಂದ್ರೆ ಈ ದೈತ್ಯ ನಮಗ ಇಡುದಿಲ್ಲ. ಹೌದಾ ಹೋಗಿ ಪರಮಾತ್ಮನಲ್ಲಿ ಅಂಗಲಾಚಿ ಬೇಡ್ಕೋತದ ಕಾಗಿ. ಹೇಳಪ್ಪ ಕೆಟ್ಟ ಕ್ವಾಣೇಶ್ವರ ಜಂಬಿಗೆ ಜಮಕಣ ನಾನು ಮಂಟ್ನೂರ ಕಣಿಮ್ಯಾಗ ಅಳವಿಕೆ ನಡೆಸ್ಯಾನ. ಹೌದಪ್ಪ ಹೌದಾ ನಾವು ಯಾರು ಉಳಿಯಂತ ಸಂದರ್ಭ ಇಲ್ಲ. ಹೌದಾ ಹೋಗುದಾದ್ರೆ ನಿನ್ನ ಪಾದಕ ಜೀವ ಹೋಲಿಯಪ್ಪ, ದೈತ್ಯನ ಕೈಯಾಗ ಹೋಗುದು ಬ್ಯಾಡ. ಹೌದಪ್ಪ ಹೌದು ಕಾಗಿ. ಅವಾಗ ಪರಮಾತ್ಮಂದ ಏನಂತಪ್ಪ? ಯಾವ ನನ್ನಪ್ಪ ಲಿಂಗ ವೀರಾಣ ದೇವರ. ಹೌದಾ ಎಲ್ಲಿದ್ದ? ಎಲ್ಲಿ? ಗುರು ಯಮನಿಸಿದ್ದನ ಹಬ್ಬ ಹಾಕಿ ಚಂದನಗಿರಿ ಹಾಕಿದ್ದ. ಹೌದಪ್ಪ ಹೌದಾ ಜಗಳಿಗೆ ತಿಳಿ ಕೊಟ್ಟು ಮಕ್ಕೊಂಡಿದ್ದ. ಹೌದು ಕೈಲಾಸದಿಂದ ಪರಮಾತ್ಮ ಸನಾದಿ ಕಳಿಸ್ತಾನ. ಏನಂತ? ಚಂಬಿಗೆ ಜಮಕಂಡ ನಾಡ ಮಂಟ್ನೂರು ಕಣಿಮ್ಯಾಗ ಕೆಟ್ಟ ಕ್ವಾಣೇಶ್ವರ ಹಿತ್ತನ ಆಳೈಕೆ ನಡೆದಾರ. ಹೌದು ವೀರ ದೇವರ ಹೌದು ಇಲ್ಲಿ ತಕ್ಕ ಎಟ್ಟು ನಿನ್ನ ಕೈದಿಂದ ಕೆಲಸ ಆಗ್ಬೇಕಾಗ್ಯದ, ನಾಡು ಉದ್ಧಾರ ಮಾಡ್ಬೇಕಾಗ್ಯದ ಅಂತ. ಅವಾಗ ನನ್ನಪ್ಪ ಲಿಂಗ ಬೀರಾಣ ದೇವರ ಏನ್ ಮಾಡಿದ? ಪರಮಾತ್ಮ ಕಳಿಸಿರ್ತಕ್ಕಂಥ ಸನಾದಿಯನ್ನು ಓದಿ ಚಟ ಚಟ ಚೀರ್ತಿದ್ದ, ಕಣ್ಣಿಲೆ ಬೆಂಕಿ ಕಾರ್ತಿದ್ದ. ಅಕ್ಕನೇಳ ಮಾಯವ ಅವಸರು ಮಾಡಿ ತಮ್ಮನ ಬಲಿ ಬಂದಳು. ಹೌದು ಬಂದು ಯಾಕೆ ನನ್ನ ತಮ್ಮ ಇಟ್ಟು ಚಟ ಚಟ ಚೀರ್ಲಕತ್ತನಂತೆ ಕೇಳಿದಾಗ ಅವಾಗ ಎಕ್ಕ ಕೈಲಾಸದಿಂದ ಪರಮಾತ್ಮ ಸನಾದಿ ಕಳಿಸ್ಯಾನ. ಹೌದು ನಾಡ ಮೇಲಿನ ಕೆಟ್ಟ ಮಂದಿಗೆಲ್ಲ ಸಂವಾರ ಮಾಡೋದ ನನ್ನ ಕಾಲಕ್ಕ. ಅವಾಗ ಅಕ್ಕನೇಳ ಮಾಯವ ಬೇರೆ ದೇವರು ಕೋಳಿ ಎಲ್ಲಿಗೆ ಬರ್ತಾರ? ಎಲ್ಲಿ? ನಾಗಟ್ಟಾಣ. ಹೌದು ನಾಗರ ಮರ. ಹೌದಿಲ್ಲ? ಹೌದು ನಾಡಿಗೆ ಮೊದಲು ನಾಗಟ್ಟಾಣ ಮಠ. ಹೌದಪ್ಪ ಹೌದಾ ಅವಾಗ ನನ್ನಪ್ಪ ಲಿಂಗ ಬೀರಾಣ ದೇವರ ಏನ್ ಮಾಡಿದ? ನಾಗರ ಮರ ಯಾರಿ 4 ದಿಕ್ಕು ನೋಡಿದ್ರಾಗ 3 ದಿಕ್ಕು ಜೋಗಳ ಹಾಡದಿತ್ತು, 1 ದಿಕ್ಕು ಕತ್ತಲು ಬಿದ್ದಿತ್ತು. ಹೌದಪ್ಪ ಹೌದು ಯಾವ್ದಾದ್ರು ಕತ್ತಲು ಬಿದ್ದಿತ್ತು. ಜಂಬಿಗೆ ಜಮಕಂಡೆ ನಾಡ ಮಂಟ್ನೂರು ಕಡೆ ಕತ್ತಲು ಕಾಣ್ತಿತ್ತು. ಹೌದಪ್ಪ ಹೌದಾ ಅವಾಗ ನನ್ನಪ್ಪ ಲಿಂಗಿದ ಬೀರಾಣ ದೇವರ ದಿಕ್ಕು ಮಾಡಿ ತೋರಿಸ್ದ. ಎಲ್ಲಿಗೆ ಬಂದ್ರು? ಎಲ್ಲಿಪ್ಪ? ಕೇಸುರಾಜನ ಬಳಿ ಬಂದು. ಹೌದು ಕೇಸುರಾಜ. ಇದು ಕತ್ತಿ ಬಾಳದ್ರಿ. ಹೌದಪ್ಪ ಕೇಸುರಾಜನ ಅಂತ ಅಲ್ಲಿ ಬಂದು ಕ್ವಾಣೇಶ್ವರ ದೈತ್ಯ ಸೈಬೇಕಾದ್ರೆ ಹಂಗೆ ಸೈತಿದ್ರು. ಪಂಚರಂಗಿ ರುಂಬುಚೂರಿ ವಾಯುಗಂಗಾಳ 3 ಆಯುಧ ಬೇಕಾಗಿತ್ತು ಅವನಿಗೆ ಸಂವಾರ ಮಾಡಬೇಕಾದ್ರೆ. ಹೌದಪ್ಪ ಹೌದು ಬೇಕಾಗಿತ್ತು. ಆ 3 ಆಯುಧ ತಯಾರಾಗಬೇಕಾದ್ರೆ ಹೆಂಗಿತ್ತು? ಹೆಂಗಪ್ಪ? ಐತಾರ ಅಮಾಸಿ ಇರಬೇಕಿತ್ತು. ಸೂರ್ಯ ಹೊಂಟಿರಬಾರದು, ಸೂರ್ಯ ಮುಳುಗಿರಬಾರದು. ಹೌದಾ ಅವು ತಯಾರು ಮಾಡುವಂತವ್ರು ನಿಚ್ಚ ದಿಗಂಬರಾಗಿ ತಯಾರು ಮಾಡಿದ್ರೆ ಆ ಆಯುಧ ತಯಾರಾಗ್ತದೆ. ಹೌದಪ್ಪ ಹೌದು. ಅವಾಗ ಕಂಬಾರ ಕಾಳನ್ನ ಕುಲಿಮಿ ಒಳಗ ಢೇವರಿಗಿಳಿ ಬಪ್ಪಣ್ಣ ಅಂದ್ರ ಮಾಳಿಂಗರಾಯನ ಮೊದಲನೇ ಅವತಾರ. ಹೌದಪ್ಪ ಹೌದು. ಅಲ್ಲಿ ಕಂಬಾರ ಕಾಳನ್ನ ಕುಲಿಮಿ ಒಳಗ
ಹೇಳ್ತಾನೆಪ್ಪ. ಏನತ್ತ ಮುಂದ 3 ಪಟ್ಟು ಆದ ಬಳಕ ಹೌದ್ರಿಪ್ಪ ಹೌದು ದೇವರಿಗೆ ಬಪ್ಪಣ್ಣ ಹೇಳ್ತಾನೆ ವೀರ ದೇವರಿಗೆ ಏನತ್ತ ಮುಂದ 3 ಪಟ್ಟು ಅಂದ್ರ 12 12 36 ವರ್ಷ. ಹೌದಪ್ಪ ಹೌದು ಒಂದು ಪಟ್ಟಿಗೆ 12 ವರ್ಷ. ಹೌದು ಮುಂದ 3 ಪಟ್ಟು ಆದ ಬಳಕ ಎಲ್ಲಿ ಆಹಾ ಭಾರಮತಿ ಗೌಡ್ರ ಹೊಟ್ಟ್ಯಾಗ ನನ್ನ ಜನನಾತಲ್ಲ ಹೌದ್ ಡೋನೀಸ್ ಹೆಗ್ಗೇರಿ ಗಿಡ್ಯಾಗ ಬಂದು ನಿನ್ನ ಗುರುತು ಹಿಡಿತೀನಂತೆ ಮಾಳಿಂಗರ ಎಲ್ಲಿ ದೇವರಿಗೆ ಬಪ್ಪಣ್ಣನ ಅವತಾರದಾಗ ಮಾತು ಕೊಟ್ಟ ಅವತ್ತಿ ಆದ. ಹೌದಪ್ಪ ಹೌದು ಮುಂದೆ ಎಲ್ಲಾ ಐದು ತಗೊಂಡು ಎಲ್ಲಿಗೆ ಬರ್ತಾರ ಎಲ್ಲಿಗಪ್ಪ ಮಂಟ್ನೂರ್ ಕಣಿಗೆ ಬಂದ ಹೌದ್ ಲಿಂಗ ಬೀರಾಣ ದೇವರ ಆಹಾ ಕ್ವಾಣೇಶ್ವರ ರೈತ ನಿದ್ದೆ ಹತ್ತಿ ಮಕ್ಕೊಂಡಿಲ್ಲ ಹೌದು ಹೊಡಿಬೇಕತ್ತೆ ಅವಸರು ಮಾಡಿ ಅವಾಗ ಅಕ್ಕನೇಳ ಮಾಯವ ಹೇಳ್ತಾಳ ಏನತ್ತೋಯಪ್ಪ ಯಪ್ಪ ಭೀರಪ್ಪ ಹೇಳಪ್ಪ ಮಲಗದವನಿಗೆ ಜೋರ ನೀ ಹೊಡೆದಂದ್ರ ಪಾಪಕ್ಕ ಗುರಿ ಆತಿ ಆಹಾ ಏನ್ ಹೊಡೆವಿದೆ ಎಬ್ಬಿಸ್ ಹೊಡಿ ಅಂದ ಅಕ್ಕನೇಳ ಮಾಯವ. ಹೌದಪ್ಪ ಹೌದಾ ಅವಾಗ ನನ್ನಪ್ಪ ಲಿಂಗ ಬೀರಾಣ ದೇವರ ಆಹಾ ಗುಂಗಿ ಹುಳಾಗಿ ಕ್ವಾಣೇಶ್ವರ ದೈತನ ಮೂಗನ್ಯಾಗ ಹೊಕ್ಕ ನಿದ್ದಿಗಣ್ಣಂದಿ ಎಬಸ್ಯಾನ. ಹೌದಪ್ಪ ಹೌದಾ ಎಬಸದಾಗ ಕ್ವಾಣೇಶ್ವರ ದೈತ ಚಟ್ಟನಂಗ ಚೀರಿ ಎದ್ದು ನಿಂತಾಗ ನನ್ನಪ್ಪ ಲಿಂಗ ಬೀರಾಣ ದೇವರ ಮುಂದೆ ನಿಂತು ಕ್ವಾಣೇಶ್ವರ ದೈತನ ಸಂವಾರ ಮಾಡ್ದ. ಹೌದು ಸಂವಾರ ಮಾಡುವಂತ ಸಂದರ್ಭದೊಳಗ ಏನಾತ್ರಿಪ್ಪ ಅಣ್ಣಾಜಿ ಅವರು ಹೇಳಿದ್ರ ಅವ್ರ ಅರ್ಧ ಮರ್ದಾರಿ ಏನತ್ತ ಅರ್ಧ ಮರ್ದಾನ ಅಲ್ಲಿದ್ರ ಸರಿಯಾನು ಹೇಳಿಲ್ಲ ಹೇಳಿಲ್ಲ ಏನು ಆಹಾ ಕ್ವಾಣೇಶ್ವರ ದೈತ ನೀ ಏನು ಜೀವ ಕೊಡವಿದ್ದ ಹೌದಾ ಯಪ್ಪ ಓ ನಿಂದಿಂದ ನನಗ ಮೋಕ್ಷ ಆಗ್ಯಾದ. ಹೌದು ಹೌದು ನಿಂದಿಂದ ಮೋಕ್ಷ ಆಗ್ಯದ ನನಗ ಮೋಕ್ಷ ಆಗ್ಯದ. ಹೌದು ಈ ಭೂಮಿ ತಿಳಿ ಮ್ಯಾಗ ನನಗ ಕೂನ್ ಉಳಿಲಿ ಅಂದ. ಹೌದು ಅವಾಗ ನನ್ನಪ್ಪ ಲಿಂಗ ಬೀರಾಣದೇವ್ರು ಹೇಳ್ತಾನ ಏನತ್ತ ಏನು ವಿಚಾರ ಮಾಡಬೇಡ. ಏನತ್ತ ಕ್ವಾಣ ಬಿದ್ದಲ್ಲಿ ಕ್ವಾಣಗು ನೂರ ಆಗ್ತದ, ಕೋಡು ಬಿದ್ದಲ್ಲಿ ಕೋಡಗು ನೂರ ಆಗ್ತದ, ಕಳ್ಳು ಬಿದ್ದಲ್ಲಿ ಕಳ್ಳಿಗುಂತ ಆಗ್ತದ, ಅಲಗ ಬಿದ್ದಲ್ಲಿ ಆಲಕು ನೂರ ಆಗ್ತದ, ಮೊಂಡು ಬಿದ್ದಲ್ಲಿ ಮೊಂಡುಗು ನೂರ ಆಗ್ತದ ಅಂತ ಹೇಳಿ ಇವು ಹೆಂಗ ಬರ್ಲಿ ವಿಷಯ ನಾಗೂರು ಸರ್ ಕೈಯಾಗ ಸಾಲಿ ಆಗಿತ್ತಂದ್ರೆ ಬರ್ಲಿ ಅಂತಾವ್. ಹೌದು ಇವ್ರು ಹೇಳ್ತಾರ ಒಟ್ಟ ಬೀರ್ದೇವ್ರ ಕ್ವಾಣೆ ಸುರ್ದೈತ ಬರೇ ಅಲ್ಲೇ ಓಡಾಡೋದು ಅಲ್ರಿ ಅಣ್ಣಾಜಿ. ಆಹಾ ಇದು ಹೇಳ್ರಿ ಹಿಂಗ ಬರ್ಲಿ ವಿಷಯ ಜಗ್ಗಿಡದ ನನ್ನ 4 ವರ್ಷ ಹಂಬಲಿಟ್ಟು ಕರೆಸ್ಯಾರ, ನನಗ 5 ವರ್ಷ ಹಂಬಲಿಟ್ಟು ಕರೆಸ್ಯಾರ. ಹೌದು ಹಂಬಲ ಅಲ್ಲ, ಹಂಬಲಕ್ಕೆ ಮೋಸ ಮಾಡ್ಯಾಳ ಅವನ. ಅದೇ ಹಂಬಲ್ ಉಳಿಬೇಕಿಲ್ಲಿ. ಹೌದು ಹೌದಿಲ್ಲ, ಹಾಡುದ್ರಾಗೆ ನಮ್ಗೆ ಗೊತ್ತಿಲ್ಲ, ಕೋಗಿಲ ಹಾಡ್ದಾಗ ಹಾಡ್ತೀವಿ. ಏನ್ ಅಡ್ಡಿ ಇಲ್ಲ ಹಾಡುಣಿಕೆ ಅದಕ್ಕೆ ನಾ ಏನ್ ಹೆಸರು ಇಡುದಿಲ್ಲ ಇಲ್ಲ ಎಲ್ಲಿ ಆಹಾ ಸತ್ಯನೇ ಒಪ್ಕೊಳ್ಳೋವನ. ಹೌದಾ ಖರೆ ವಿಷಯನು ಬರ್ಬೇಕಾಗ ವಿಷಯ ಬರ್ಬೇಕಲ್ಲ ಏನು ತಪ್ಪಿಲ್ಲ. ಇನ್ನು ಗಂಡ ವಿಷಯ ಏನು ಉಳ್ದಾನ ಏನಿಪ್ಪ ನನ್ನಪ್ಪ ಲಿಂಗ ಬೀರಾಣದೇವರಿಗೆ ಹೌದಾ ಕರಿಸಿದ್ದಾಗಿ ಅತ್ತೆ ಉಳಿ ಅಂತ ಹೇಳಿ ಯಾರು ಹೇಳ ಹಾ 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 ಇಲ್ಲಿ ಕ್ವಾಣಿಗೆ ಹೇಳ್ದ ಹೌದ್ ಅಟ್ ಎಲ್ಲ ಆಯ್ತು. ಹೌದಾ ಗಬ್ರಿ ಹಂಗೆ ಮಾಡ್ತೀನಿ ಯಾಕಿದ್ರು ನಿಮ್ಮದು ಬಾಯ ಸಕ್ರೆ ಏ ಇರ್ಲಿ ಅದು ಬಿಡು ಹೋಗಿ. ಏನಾಯ್ತು ಏನು ಅವಾಗ ಹಾ ಹಾ ಹಕ್ಕಿ ಪಕ್ಷಿ ಎಲ್ಲ ಓಡಾಡ್ತಿದ್ದು. ಹೌದಪ್ಪ ಹೌದಾ ಓಡಾಡ್ತಿದ್ದು ಕ್ವಾಣೇಶ್ವರ ದೈತ್ಯನ ಸಂಹಾರ ಆಯ್ತು. ಹೌದಾ ಇವಕ್ಕ ಆನಂದ ಆಯ್ತು. ಹೌದು ಆನಂದ ಆಯ್ತು ಆನಂದ ಆಯ್ತು. ಅವಾಗ ಯಪ್ಪ ಓ ನಮಗ ಬಹಳ ಸಂಕಟ ಇತ್ತು. ಹೌದು ನಮಗ ಬಹಳ ಸಂಕಟ ಇತ್ತು. ಹೌದು ಪರಮಾತ್ಮನ ರೂಪ ಹೌದು ನನ್ನಪ್ಪ ಲಿಂಗ ಬೀರಾಣ ದೇವರ ಹೌದು ಉಗ್ರವತಾರ ತಾಯಿ ಕ್ವಾಣೇಶ್ವರನ ಹೊಡೆದ ನಮಗೆಲ್ಲರಿಗೆ ಆಹಾ ಬಂಧನದಂದು ಬಯಲು ಮಾಡಿಯಪ್ಪ. ಆಹಾ ಇದೇ ಭೂಮಿ ತೆಲಿ ಮ್ಯಾಗ ಭೂಮಿ ತೆಲಿ ಮ್ಯಾಲ ಯಾವಾಗ ನೀನು ಹೌದಾ ಅಂತ ಕೆಟ್ಟ ದೈತ್ಯನ ಹೊಡೆದಿಯಪ್ಪ ಅಂತಂದ ಬಳಕ ಆಹಾ ಕರಿಸಿದ್ದ ಅನ್ನುವಂತ ನಾಮದಿಂದ ಇದೇ ಜಾಗದೊಳಗೆ ನಿನ್ನ ಸ್ಥಾಪನೆ ಅಲ್ಲಿ ಜಗತ್ತೇ ನಿನ್ನಿಂದ ಕಲ್ಯಾಣ ಆದತ್ತೇಳಿ ಪ್ರಾಣಿ ಪಕ್ಷಿಗಳು ಬೇಡ್ಕೊಂಡಾವು ಬೇರೆ ದೇವರಿ. ಹೌದಪ್ಪ ಹೌದಾ ಇಲ್ಲಿ ಅದ ವಿಷಯ ಇದು ನಮಗ ಗೊತ್ತಿದ್ದು. ಹೌದಾ ನನಗ ನನ್ನ ಗುರು ಗೊರ್ನಾಳ ಬಸು ಮಾಸ್ತರ್ ಕಲಿಸಿದ್ದು. ಹೌದಾ ನನ್ನ ಗುರು ಗೊರ್ನಾಳ ಬಸು ಮಾಸ್ತರ್ ನಾಗೂರು ಸರ್ ಕಲಿಸಿದ್ದು. ಬೇಕಲ್ಲ ಮುದುಕ್ಯ ಮತ್ತ ಇದನ್ನ ಅಲ್ಲಂದಿ ಹೌದು ಯಾರ ಬಾಯಿಲಿ ಹಿರಿಯರ ಬಾಯಿಲಿ ಹೇಳಿಸ್ತಿದೆ, ಇದನ್ನ ಅಲ್ಲತ್ತಿ ಮುರಿದು ಹೇಳಸ್. ಹೇಳ್ರಿ ಮುಂದೆ ಸಂದಿಗೆ ಮತ್ತ ಅಣ್ಣಾಜಿ ಅವ್ರು ಇನ್ನೊಂದು ಮಾತಂದಾರ. ಏನಂದಾರು ಏನಂದಾರ ಆಹಾ ಅದಕ್ಕೆ ಪುಂಡ್ಲಿಕಣ ಅಂದ. ಏನತ್ತ ಅಲ್ಲಿ ಕ್ವಾಣೇಶ್ವರ ರೈತನ ಸಂವಾರ ಬೇಕಾದ್ರ ಹೊಟ್ಟೆ ಇಬ್ರೇ ಇದ್ರು. ಕ್ವಾಣೇಶ್ವರ ದೈತ ಬೀರ್ದೇವ್ರ ಇಬ್ರೇ ಇದ್ರಂತ ಅಲ್ಲಿ. ಕ್ವಾಣೇಶ್ವರ ದೈತ ಬೀರದೇವರ ಇಬ್ರೇ ಇದ್ರಂತ ಹೇಳಿ ಪುಂಡವಣ್ಣವ್ರ ಅಂದಾರಂದ ಬಳಕ ಅಂದಾರಲ್ಲ. ಓ ಪುಂಡವಣ್ಣವ್ರ ಇರ್ಲಿ ಏನ್ರಿ ಯಾಕಪ್ಪ ಅಂತಂದ್ರ ಆಹಾ ನೀವು 4 ವರ್ಷ ಹಾಡಿರಿ, ಇಲ್ಲಿ ಬಂದಿರಿ ಸತತವಾಗಿ, ಒಪ್ಪಿಗೆ ಅದ ಏನ ತಪ್ಪಿಲ್ಲ. ಏನ್ ಅಡ್ಡಿ ಇಲ್ಲ. ನಾಗೂರು ಸರ್ ಕೈಯಾಗ ಸಾಲಿನೂ ಆಗ್ಯಾದ. ಆಗ್ಯದಲ್ಲ. ಯಾಕಪ್ಪ ಅಂತಂದ್ರ ಹೌದಾ ನಾಗೂರು ಸರ್ ಶಿಷ್ಯನ ನಿಮಗಿಂತ ಬಹಳ ಸಣ್ಣ ಸಣ್ಣ ಪೂರ್ತಿ ಏನಿಲ್ಲ. ಕಲ್ಲಾಡಿ ಹಿರಿಯರು ಒಂದು ಸ್ವಲ್ಪ ಲಕ್ಷ ಇರ್ಲಿ ಕಾಡಿ. ಏನಿಪ್ಪ ಮಾತ ಮತ್ತೊಂದು ಏನು ಇಲ್ಲ. ಆಹಾ ಅಣ್ಣ ಏನ್ ಹೇಳ್ಯಾನ ಆಹಾ ಇಬ್ರೇ ಅದಾರತ್ತ
ಅಂತ ಹೇಳ್ಯಾನ. ಬಾಣೇಶ್ವರ ದೈತ ಬೀರ್ ದೇವ್ರ ಇಬ್ರೇ ಇದ್ರತ್ತ. ಇಬ್ರೇ ಅದಾರತ್ತ ಕೊಳ್ಳಿ ಕಣ ಹೇಳ್ಯಾರಲ್ಲ. ಅಲ್ಲಿ ಕ್ವಾಣೇಶ್ವರ ದೈತನ ಸಂವಾರ ಆಗ್ಬೇಕಾದ್ರ ಹೌದಾ ಬೀರ್ ದೇವರ ಹೌದಾ ಅಕ್ಕನೇಳ ಮಾಯವ್ವ ಮಾಯವ ಲಿಂಗ ವೀರಾಣ ಏನು ಕ್ವಾಣೇಶ್ವರ ದೈತ ಹೌದು 3 ಮಂದಿ ಅದಾರತ್ ಹೇಳಿ ಸಿದ್ಧಾಂತ ಮಾಡಿ ಪ್ರೂಫ್ ಕೊಟ್ಟು ಕಲ್ಲಳ್ಳಿ ಊರಾಗ ನಾ ಹೋಗ್ತೀನಿ ಇಬ್ರೇ ಅದಾರತ್ ಸಿದ್ಧಾಂತ ಮಾಡಿ ನೀ ಹೋಗ್ ಇದು ನೀ ಅಂದಿದ್ರಾಗೆ ಬೇಕಂದ್ರೆ ಅವಾಗ ನಾ ಹೌದು ಏನ ಅಡ್ಡಿ ಇಲ್ಲ ಹೌದು ಜಗತ್ತ ತಿರುಗಾಡಿ ಹಾಡಿದಕ್ಕ ಹೌದು ಅಣ್ಣಾಜಿ ಅವರು ಹೌದು ಇದ್ದರು ಇರಬೇಕಂತೀವಿ ಅತ್ತೀವಲ್ಲ ಹೌದಿಲ್ಲ ಇಬ್ರು ಇದ್ರತ್ತ ನೀವ್ ಹೇಳುದು ಹಾ 3 ಮಂದಿ ಇದ್ರತ್ತ ನಾವ್ ಹೇಳ್ತೀವಿ ಇಬ್ರು ಅದೇನ್ರಿ ನೀವು ಮಾತಾಡಿ ಸರ್ ನೀವು ಮಾತಾಡಿ ಹೆಂಗ್ರಿ ಇಚ್ಚಿಕೊಂಡು ಲೈಟ್ ಹೋಗ್ತಾರೆ ಹಾ 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 ಇಲ್ಲಿ ಹಾ ಇಬ್ರು ಅದಾರ ಅಂತ ಹೇಳಿ ಹೌದಾ ನೀವು ಮಾಡ್ರಿ ಗ್ರೂಪ ಹೌದು 3 ಮಂದಿ ಅದಾರ ಅಂತ ಹೇಳಿ ಹೇಳಿ ನಾವು ಮಾಡ್ತೇವೆ ಮಾಡ್ತೀವಿ ಅದಕ್ಕೆ ಇರ್ಲಿ ಹೌದಾ ಇನ್ನ ಒಂದು ವಿಷಯ ಬೋತಾಳಿಸಿದ ಮುತ್ತನ ಬಗ್ಗೆ ಕೇಳಿದ್ದೆವು ಕೇಳಿದ್ದು ಅದ್ರ ಬಗ್ಗೆ ಅದನ್ನು ಹೇಳ್ಯಾರ ಹಾ ಹಾ ಯಾಕಪ್ಪ ಅಂತಂದ್ರೆ ಎಲ್ಲಾನು ಅಲ್ಲಗಡಿಲಕ್ಕೆ ಬರೋದಿಲ್ಲ ಹೌದಾ ಯಾಕಂದ್ರ ಸತ್ಯ ಏನು ಮುತ್ಯ ಅಲ್ಲಿ ಬಮ್ಮನಹಳ್ಳಿ ಒಳಗ ಹುಟ್ಟ್ಯಾನ ಹೌದು ಅಲ್ಲಿ ಲಿಂಗೈಕ ಆಗ್ಯಾನ ಆಗ್ಯಾನ ಆದ್ರ ಮಂಗಳೂರ ದೇವಣಗಾವ ಹೌದಾ ಮತ್ತು ಕಲ್ಲಹಳ್ಳಿ ಕಲಹಳ್ಳಿ ಮಂಗಳೂರ ದೇವಣಗಾವ ಮತ್ತು ಕಲ್ಲ ಕಲ್ಲಹಳ್ಳಿ ಹೌದು ಈಗ ನಾ ಎಷ್ಟು ಕೇಳಿದ್ದೆ ಚಂದ ನೋಡ್ರಿ ವಿಷಯ ಹೇಳೋದು ಹೇಳಿರಿ ಹಾ ಹಾ ಆದ್ರ ಅಲ್ಲಿ ಹಿರಿಯರ ಎಷ್ಟು ಹೇಳ್ಯಾರ ಅಟ್ಟನು ಬಿಟ್ಟು ಹೇಳಿರಿ ನೀವು ಹಾ ಹಾ ಕಡೆಗೆ ಕರ್ಕೊಂಡು ಹೋಗಿ ನಿಮಗೆ ಎಷ್ಟು ಹೇಳ್ಯಾರ ನೋಡು ಅಟ್ಟೆ ಅದ್ರಾಗನು ಬಿಟ್ಟು ಹೇಳಿರಿ ಮಾಡ್ತಾರ ಹೆಂಗ ಹಾ ಹಾ ಮತ್ತೆ ಅಟ್ಟೂರು ತಿರುಗಾಡಿ ಪವಾಡ ಮಾಡುವ ಹೌದಿಲ್ಲ ದೇವಣಗಾವ ಬೊಮ್ಮನಹಳ್ಳಿ ಮಂಗಳೂರ ಮತ್ತು ಕಲ್ಲಹಳ್ಳಿ ಹೌದು ಭೂತಾಳಿ ಮತ್ತೆ ತಿರುಗಾಡಿ ಪವಾಡ ಮಾಡ್ತಿದ್ದ ಹೌದು. ಈ ಹುಟ್ಟಿದ್ದು ಬೊಮ್ಮನಹಳ್ಳಿಗೆ ಆದ್ರೂ ಸಹಿತ ಅತಿ ಹೆಚ್ಚು ಪವಾಡ ಮಾಡಿರ್ತಕ್ಕಂತ ಜಾಗ ಅದು ಯಾವ್ದಾರ ಬಿಜಾಪುರ ಜಿಲ್ಲಾ ಶಿಂದಗಿ ತಾಲೂಕ ಕಲ್ಲಹಳ್ಳಿ ಒಳಗ ಮುತ್ತೆ ಹೆಚ್ಚು ಕಾಲ ಕಳೆದ ಅದಕ್ಕಾಗಿ ಅವನ ಸ್ಥಾನಿಗೆ ಇಲ್ಲಿ ಆಗ್ಯಾನ. ಹೌದಪ್ಪ ಹೌದಾ ಸಭಾಶ್ವರಿ ಬರ್ರಿ ಗಟ್ಟ ವಿಷಯ ಪವಾಡ ಆಹಾ ಮುಂದ ನಾ ಏನಿಗೆ ಕೇಳಿನ ಅಣ್ಣಾಜಿ ಅವ್ರು ಅಂದ್ರು ಏನತ್ತ ಇಲ್ಲಿ ಸ್ಥಾಪನಾ ಆಗ್ಬೇಕಾದ್ರೆ ಏನ ಕಾರಣ ಅಂತ ಕೇಳಿನಿ ಕೇಳಿದೀವಲ್ಲ ಅದಿಟ್ಟು ಹೇಳಬೇಕಾಗಿತ್ತು ಹೌದಾ ಮುತ್ಯ ಅವ್ರ ಲಿಂಗದಾಗ ಆದ ಮುಂದೆ 3-4 ದಿನಕ್ಕೆ ಭಕ್ತರು ಎಲ್ಲಾರು ಕೂಡಿ ಕೂಡಿ ಮುತ್ಯಾನ ಒಂದು ಕೂನು ಉಳಿಸ್ತನಂತೆ ತಿಳ್ಕೊಂಡು ಅದೇ ಕಲ್ಲಿಗೆ ಮುತ್ಯನ ಹೆಸರ ಮ್ಯಾಗ ಪೂಜೆ ಮಾಡ್ತಾರ ಅದೇ ಕಲ್ಲು ಸ್ಥಾಪನಾ ಇವತ್ತು ಭೂತಾಳಿ ಮುತ್ಯಾನ ಗುಡಿ ಅಂತೇಳಿ ಹೆಸರಾಗ್ಯದ. ಅವ್ರು ಹೇಳಿದ್ದು ನಾವು ತಪ್ಪನಲ್ರಿ, ಹೌದು ಅವ್ರಿಗೆ ಎಷ್ಟು ತಿಳಿದ ಅವ್ರು ಹೇಳ್ಯಾರ, ಹೇಳ್ಯಾರ ನಮಗೆ ಎಷ್ಟು ಅನುಭವ ಆದ್ರಾಗ ನಮಗ್ ಹೇಳೋದು ನಾವು ಹೇಳಿದೆವು. ಹೌದು ಅದಕ್ಕೆ ಹೆಂಗ ಹೆಂಗಪ್ಪ ಕೇಳು. ಹಾ